ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈಗೊಂದು ರೆಸಿಪಿ ಮಾಡ್ಬೇಕನ್ನಾಗತ್ತೇನೆ ರೀ. ಆ ರೆಸಿಪಿಪ್ಪ ಅಂದ್ರೆ ರೀ ಪುಂಡಿ ಪಲ್ಯ ರೀ. ಪುಂಡಿ ಪಲ್ಯ ನಮ್ಮ ಉತ್ತರ ಕರ್ನಾಟಕದಾಗ ಫೇಮಸ್ ರೀ. ಹಾಗಾಗಿ ನಾನು ನಿಮ್ಮ ಕೂಡ ಶೇರ್ ಮಾಡ್ಕೋಗ್ತೇನೆ ರೀ ಪುಂಡಿ ಪಲ್ಯ ರೀ. ಪುಂಡಿ ಪಲ್ಯಗೆ ಏನು ಬೇಕು ಏನು ಬೇಕಂತೇಳಿ ನಿಮ್ಮನ್ನ ತೋರಿಸ್ತೇನೆ ರೀ. ಆದರೆ ನಾನು ವಿಡಿಯೋ ಯಾರೆಲ್ಲ ಹೊಸದಾಗಿ ನೋಡಾಕತ್ತೀರಿ, ಫಸ್ಟ್ ಟೈಮ್ ನೋಡಾಕತ್ತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾ ಹಾಕೋ ವಿಡಿಯೋಗಳು ನಿಮ್ಗೆ ಫಸ್ಟ್ ಬರ್ತಾವ್ರಿ ಫ್ರೆಂಡ್ಸ. ಈಗ ಏನಪ್ಪ ಅಂದ್ರೆ ಪುಂಡಿ ಪಲ್ಯ ಫೇಮಸ್ ರೀ ಉತ್ತರ ಕರ್ನಾಟಕದಾಗ. ಅದು ಪುಂಡಿ ಪಲ್ಯ ಬೇರೆ ಬೇರೆ ಟೈಪು ಮಾಡ್ತಾರೆ ಫ್ರೆಂಡ್ಸ್. ಈಗ ನಾ ಮಾಡೋದಂಥ ರೆಸಿಪಿ ಏನೈತೆ ರೀ, ಪೂರಾ ಉತ್ತರ ಕರ್ನಾಟಕದ ಪುಂಡಿ ಪಲ್ಯ ರೀ. ಒಂದು 5ರಿಂದ 6 ಐಟಮ್ ಇದ್ರೆ ಸಾಕ್ರಿ. ಇಷ್ಟ್ರಾಗಂದ್ರೆ ಪುಂಡಿ ಪಲ್ಯ ರೆಡಿ ಆಗ್ತೈತೆ ರೀ. ಪುಂಡಿ ಪಲ್ಯಗೆ ಏನೇನು ಬೇಕಂತ ಬರ್ರಿ ನೋಡ್ಕೊಂಬರೋಣ ರೀ ಫ್ರೆಂಡ್ಸ. ಹೊಸದಾಗಿ ಎಲ್ಲರೆಲ್ಲ ನೋಡಾಕ್ತಿರಿ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಿಸ್ ಮಾಡಿರಿ ಫ್ರೆಂಡ್ಸ. ನಾ ಮಾಡುವಂಥ ಪುಂಡಿ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ನಾಗ ತಿಳಿಸ್ರಿ. ಕಮೆಂಟ್ನಾಗ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಬರ್ರಿ ನೋಡೋಣ ರೀ. ಬರ್ರಿ ಫ್ರೆಂಡ್ಸ, ಪುಂಡಿ ಪಲ್ಯ ಈಗ ಸ್ವಚ್ಛ ಮಾಡಿ ಸೋಸಿ ಇಟ್ಕೋಬೇಕ್ರಿ. ಸೋಸಿ ಇಟ್ಕೊಂಡ ನಂತರ ಏನು ಮಾಡ್ಬೇಕಪ್ಪ ಅಂತಂದ್ರೆ ರೀ ಫ್ರೆಂಡ್ಸ್ ರೀ, ಈ ಥರ ಕಡ್ಡಿನ ಸೋಸಿ ಇಟ್ಕೋಬೇಕ್ರಿ. ನೋಡ್ರಿ ನಾನು ಆಲ್ರೆಡಿ ಸೋಸಿ ಇಟ್ಟೀನಿ ರೀ ಫ್ರೆಂಡ್ಸ್ ರೀ. ಈ ಥರ ಕಡ್ಡಿ ಇರಬಾರ್ದು ರೀ. ಕಡ್ಡಿ ಇತ್ತಂದ್ರೆ ಸ್ವಲ್ಪ ದಪ್ಪ ಬರ್ತೈತೆ ರೀ. ಹಾಗಾಗಿ ಕಡ್ಡಿ ಇರಬಾರ್ದು ರೀ, ಎಲ್ಲಿ ಅಷ್ಟೇ ಇರ್ಬೇಕು ರೀ. ಹಾಗಾಗಿ ನಾ ಇಷ್ಟು ತೊಗೊಂಡೇನಿ ರೀ ಫ್ರೆಂಡ್ಸ. ಇದಕ್ಕೇನು ಸಾಮಾನುಗಳು ಬೇಕಂತ ಐಟಮ್ಗಳು ಬೇಕಂತ ನೋಡೋಣ ಬರ್ರಿ ಫ್ರೆಂಡ್ಸ. ಮೊದಲಿಗೆ ಶೇಂಗಾ ಕಾಳು ಹುರಿದು ಇಟ್ಕೋಬೇಕ್ರಿ, ಆಮೇಲೆ ಹುರ್ಕೋತೇನೆ ರೀ ಫ್ರೆಂಡ್ಸ. ನಾನು ಇಲ್ಲಿ ಬೆಳ್ಳುಳ್ಳಿ 1 ಕಪ್ ರೀ, ಒಂದು 4 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡೇನಿ ರೀ. ಬೆಳ್ಳುಳ್ಳಿ ಹೆಚ್ಚಿದ್ರನ ಸೂಪರಾಗಿ ಬರ್ತೈತೆ ರೀ, ಯಾಕಂದ್ರೆ ಬಾಯಿ ಒಳಗೆ ಸಿಗ್ತೈತ್ರಲ್ಲ ಬೆಳ್ಳುಳ್ಳಿ ತಿನ್ನೋದ್ರಿಂದ ರೀ. ಮೆಣಸಿನ್ಕಾಯಿ 8ರಿಂದ 10 ತೊಗೊಂಡೇನಿ ರೀ. ನಮಗೆ ಖಾರ ಬೇಕು ರೀ. ಹಂಗೆ ಪುಂಡಿ ಪಲ್ಯ ನಿಮ್ಗೆ ಮೀಡಿಯಮ್ ಬೇಕಾದ್ರೆ ತೊಗೋಬೋದು ರೀ. ಜೀರಿಗೆ ರೀ, ಉಪ್ಪು ರೀ, ಪುಂಡಿ ಪಲ್ಯ ರೀ. ಇದಕ್ಕೆ ಸದಿಕಿ ನಿಕ್ಕಿ ರವಾನು ತೊಗೋಬೋದು ರೀ, ಗೊಂಜಾಳ ನುಚ್ಚಿ ತೊಗೋಬೋದು ರೀ ಫ್ರೆಂಡ್ಸ. ನಾನು ಲಾಸ್ಟ್ ಒಳಗೆ ತೋರಿಸ್ತೇನೆ ರೀ ನಾ ಏನು ಹಾಕಾಕ್ತೇನಪ್ಪ ಇದ್ರೊಳಗೆ ಸೇರ್ಸಾಕ್ತೇನೆ ಅಂತ ಹೇಳ್ರಿ ಫ್ರೆಂಡ್ಸ್ ರೀ. ಬರೀ ಮೊದಲಿಗೆ ಒಂದು ಚರಿಗೆ ನೀರು ಹಾಕೋಣ ರೀ. ಮೇಲೆ ಮತ್ತೊಂದು ಅರ್ಧ ಚರಿಗೆ ಮಿಕ್ಸ್ ಮಾಡೋಣ ರೀ ಫ್ರೆಂಡ್ಸ್ ನೀರು ರೀ. ಇದಾದ ನಂತರ ಗ್ಯಾಸ್ ಆನ್ ಮಾಡೋಣ ರೀ. ಗ್ಯಾಸ್ ಆನ್ ಮಾಡಿ ಕಿಶಿಂದ ನಮ್ದು ಕುಕ್ಕರ್ ಇಡೋಣ ರೀ. ನೋಡಿರಿ ಕುಕ್ಕರ್ ಇಡೋಣ ರೀ. ಇಟ್ಕೇಸಿಂದ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಉಗುರು ಬೆಚ್ಚಗೆ ಕಾಯ್ಬೇಕು ರೀ ನೀರು ರೀ. ಉಗುರು ಬೆಚ್ಚಗೆ ಕಾದಿಂದ ಏನೈತ್ರಪ್ಪ ಪುಂಡಿ ಪಲ್ಯನ ಸೇರ್ಸೋಣ ರೀ ಈಗ ಇದ್ರೊಳಗೆ ರೀ. ಯಾಕಂದ್ರೆ ಆಲ್ರೆಡಿ ಹಂಗೆ ಹಾಕಬಾರ್ದು ರೀ. ಹಂಗಾಗಿ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಇದ್ರಂದ್ರೆ ಹಾಕಿದ್ರೆ ಸಾಕ್ರಿ. ಬರೀಗ ಪುಂಡಿ ಪಲ್ಯನ ಕುಕ್ಕರ್ ಒಳಗೆ ಹಾಕಿರಿ ಫ್ರೆಂಡ್ಸ. 2ರಿಂದ 3 ಸೀಟಿ ತೊಗೊಂಡ್ರಿ ಫ್ರೆಂಡ್ಸ. 2ರಿಂದ 3 ಸೀಟಿ ತೊಗೊಂಡ್ರೆ ಸಾಕ್ರಿ. ಈಗ 1 ಸೀಟಿ ಆತ್ರಿ, ಇನ್ನೂ 2 ಸೀಟಿ ತೊಗೊಂಡವ್ರಿ ಫ್ರೆಂಡ್ಸ. ತೊಗೋದ್ರಾಗ ನೀವು ಫಸ್ಟಿಗೆ ಯಾರೆಲ್ಲ ನೋಡಾಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾಕಂದ್ರೆ ನಾ ಹಾಕೋ ಫಸ್ಟ್ ವಿಡಿಯೋಗಳು ನಿಮಗೆ ಬರ್ತಾವ್ರಿ ಫ್ರೆಂಡ್ಸ. ಬರೀ ಈಗ ನೋಡಿರಿ ಪುಂಡಿ ಪಲ್ಯ ಕುದ್ದೈತ್ರಿ ನೋಡಿರಿ ಫ್ರೆಂಡ್ಸ್ ರೀ. ಸಾಫ್ಟಾಗಿ ಕುದಿಸ್ಕೋಬೇಕ್ರಿ. ಯಾಕಂದ್ರೆ ಚಮಚಲ್ಲಿ ಮ್ಯಾಶ್ ಮಾಡ್ತಿರ್ಲಿ ಅಂದರೆ ಚಮಚಲ್ಲಿನ ಸಣ್ಣ ಮಾಡೋದ್ರಿಂದ ರೀ ಸ್ವಲ್ಪ ಹಣ್ಣಂಗೆ ಕುದಿಸ್ಬೇಕ್ರಿ. ನೋಡಿರಿ ಫ್ರೆಂಡ್ಸ, ಈ ಥರ ಸಾಫ್ಟಾಗಿ ಬರಬೇಕು ನೋಡಿರಿ. ಈ ಥರ ಪುಂಡಿ ಪಲ್ಯ ಕುದಿರಿ ಕೈಯಾಗ ಹಿಂಗೆ ನಾವು ತಿಕ್ಕಿದ್ರೆ ಸಣ್ಣ ಆಗ್ಬೇಕ್ರಿ ಫ್ರೆಂಡ್ಸ. ಹಾಗಾಗಿ ರೀ ಬರ್ರಿ ಇದನ್ನು ನಾವು ಒಂದು ಚನ್ನಿ ಒಳಗೆ ಸೋಸುನೂರು ನೀರು ಹುಳಿ ಎಲ್ಲ ತೆಗಿಬೇಕ್ರಿ. ಹುಳಿ ತೆಗಿಯೋಕೆ ಕಾರಣ ಹುಳಿ ಭಾಳ ಬರ್ತೈತೆ ರೀ, ಹುಳಿ ಬಸಿಬೇಕಾಗ್ತದೆ ರೀ ಫ್ರೆಂಡ್ಸ. ಇದಕ್ಕೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡಿ ಇನ್ನೂ ಹುಳಿ ಹೋಗಲಿ ಅಂತೇಳಿ ರೀ ಇನ್ನೊಂದು ಸ್ವಲ್ಪ ತಣ್ಣೀರು ಹಾಕಾಕತ್ತೇನೆ ರೀ ಫ್ರೆಂಡ್ಸ. ಯಾಕಂದ್ರೆ ರೀ ಇನ್ನೂ ಹುಳಿ ಇರಬಾರ್ದಪ್ಪ, ನಿಮಗೆ ಮೀಡಿಯಮ್ ಸಪ್ಪಗೆ ಬೇಕಂದ್ರೆ ಹಿಂಗೆ ತಣ್ಣೀರು ಹಾಕಿರಿ ನೂರಿ ಹಂಗೆ ಕೈ ಒಳಗೆ ಹಿಂಡಿ ತೆಗಿಬೇಕ್ರಿ ಫ್ರೆಂಡ್ಸ. ನಾನು ಇಲ್ಲಿ ಹಿಂಡಂಗಿಲ್ಲ ರೀ. ಸ್ವಲ್ಪ ನಮ್ಮ ಪುಂಡಿ ಪಲ್ಯ ಉತ್ತರ ಕರ್ನಾಟಕದಾಗ ಹೆಂಗಂದ್ರೆ ಹುಳಿ ಇರ್ಬೇಕು ರೀ. ಹಾಗಾಗಿ ರೀ ನಾ ಹಿಂಡಿ ತೆಗಿಯಾಕತ್ತಿಲ್ಲ ರೀ. ಬರೀ ಇದಕ್ಕೆ ಏನೇನು ಮಾಡ್ಬೇಕಪ್ಪ ಇದಕ್ಕೆ ಸೇರಿಸ್ಬೇಕು ಅನ್ನೋದು ನಿಮ್ಗೆ ನಾನು ತೋರಿಸ್ತೇನೆ ರೀ. ಇಲ್ಲಿ ಮೊದಲಿಗೆ ಒಂದು ವಾಟಿ ಶೇಂಗಾ ಕಾಳು ಇಟ್ಕೊಂಡೀನಿ ರೀ ಫ್ರೆಂಡ್ಸ. ಇದು ಹುರಿದು ತೆಗಿಬೇಕು ರೀ. ಹಂಗೆ ಹುರಿದು ತೆಗೆದ ನಂತರ ಏನೈತ್ರಿ ಫ್ರೆಂಡ್ಸ್ ರೀ, ನಾವು ಪುಂಡಿ ಪಲ್ಯ ಬಸದಿಟ್ಟಿವ್ರಲ್ಲ ಅದು ಬೋಗಾಣಿ ಒಳಗೆ ಸೇರಿಸೋನು ನೋಡ್ರಿ ಈಗ ರೀ. ಇದ್ರೊಳಗೆ ಬೋಗಾಣಿ ಒಳಗೆ ಹಾಕಿದ ನಂತರ ಏನು ಮಾಡೋಣ ಅಂತಂದ್ರೆ ರೀ ಫ್ರೆಂಡ್ಸ್ ರೀ, ಆಮೇಲೆ ಇದಕ್ಕೆ ರೀ ಇದನ್ನು ಮಿಕ್ಸ್ ಮಾಡೋಣ ರೀ ಜೀರಿಗೆ ರೀ. ಆಮೇಲೆ ನೋಡಿರಿ ಫಸ್ಟಿಗೆ ಜೀರಿಗೆ ನಿಮಗೆ ಸ್ವಲ್ಪ ಚಲೋ ಹತ್ಬೇಕಾದ್ರೆ ಸ್ವಲ್ಪ ಹೆಚ್ಚಿಗೆ ಜೀರಿಗೆ ಹಾಕೋಬೇಕ್ರಿ. ನಾನು ಇಲ್ಲಿ 1 ಸ್ಪೂನ್ ತೊಗೊಂಡೇನಿ ರೀ. ಹಂಗೆ ಬೆಳ್ಳುಳ್ಳಿ ರೀ ಫ್ರೆಂಡ್ಸ್ ರೀ, ಒಂದು 4 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಸೋಸಿಟ್ಟಿದ್ರಿ. ಹಸಿಮೆಣ್ಸಿನ್ಕಾಯಿ ಈ ಥರ ಕುಟ್ಟಿಟ್ಕೋಬೇಕ್ರಿ ಫ್ರೆಂಡ್ಸ್ ರೀ. ಯಾಕಂದ್ರೆ ಕುದ್ದ ಮೇಲೆ ರೀ ಸಾಫ್ಟಾಗಿ ನಾವು ಚಮಚಲ್ಲಿ ಮಿಕ್ಸ್ ಮಾಡೋದಿರ್ತೈತ್ರಲ್ಲ. ಹಾಗಾಗಿ ರೀ ನೋಡಿರಿ ಶೇಂಗಾ ಕಾಳು ಹುರಿದು ಇಟ್ಕೊಂಡು ಕಲ್ಲಾಗ ಜಜ್ಜಿ ತೊಗೊಂಡೇನಿ ರೀ ಫ್ರೆಂಡ್ಸ. ರುಚಿಗೆ ತಕ್ಕಷ್ಟು ಉಪ್ಪು ರೀ ಫ್ರೆಂಡ್ಸ್ ರೀ. ಈಗ ಉಪ್ಪು ಸೇರಿಸೋದು ರೀ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ ನಂತರ ನೋಡ್ರಿ ಇಲ್ರಿ ನಾನು ಸದಿಕಿನಕ್ಕಿ ರವೆ ತೊಗೊಂಡೇನಿ ರೀ ಫ್ರೆಂಡ್ಸ. ಇದಕ್ಕೆ ಮೇನ್ ಏನು ಹಾಕ್ತಾರಪ್ಪ ಅಂತಂದ್ರೆ ಹೇಳೇನ್ರಿ, ಗೊಂಜಾಳ ನುಚ್ಚು ಹಾಕ್ತಾರೆ ರೀ ಫ್ರೆಂಡ್ಸ್ ರೀ.
ಗೊಂಜಾಳ ನುಚ್ಚು ಹಾಕೋರಂದ್ರೆ ಅದ ಟೇಸ್ಟ್ ರುಚಿನ ಬೇರೆ ಬರ್ತೈತೆ ರೀ ಫ್ರೆಂಡ್ಸ. ಹಾಗಾಗಿ ರೀ ನಮಗೆ ಆಗ ಇರ್ಲಾರ್ಕ ರೀ ನಾನು ಸದಿಕಿನ ರವೆ ಹಾಕತ್ತೇನೆ ರೀ. ಇಲ್ಲಿಕಂದ್ರೆ ಅನ್ನ ಹಾಕಾರಿ ಫ್ರೆಂಡ್ಸ. ಇಲ್ಲಿಕ್ಕೆ ಇಡ್ಲಿ ರವೆ ಹಾಕಿರ್ತಾರೆ ರೀ. ನೀವು ಯಾವ್ದಾದ್ರು ಸೇರಿಸ್ಬೋದು ರೀ. ನಾ ಹೆಚ್ಚಂದ್ರೆ ಗೊಂಜಾಳ ನುಚ್ಚು ಸೇರಿಸಿರ್ತೀವಿ ರೀ ಫ್ರೆಂಡ್ಸ. ಉತ್ತರ ಕರ್ನಾಟಕ ಗೊಂಜಾಳ ಅಂದ್ರೆ ಫೇಮಸ್ ರೀ. ಹಾಗಾಗಿ ರೀ ನಾವು ಅದೇ ಸೇರಿಸೋದ್ರಿಂದ ಸುಮ್ಮ ಆಗೈತೆ. ನಾನು ಈಗ ನಿಮ್ಮ ವಿಡಿಯೋದಾಗ ತೋರ್ಸೋಕೆ ಸದಿಕಿನ ರವೆ ಸೇರ್ಸೀನಿ ರೀ. ಇಲ್ಲಿ ಒಂದು 5ರಿಂದ 10 ನಿಮಿಷ ರೀ ಮುಚ್ಚಿಡೋಣ ರೀ. ಸ್ವಲ್ಪ ನೀರು ಮಿಕ್ಸ್ ಮಾಡಿರ್ತಾರಲ್ಲ ಹಾಗಾಗಿ ರೀ. ನೋಡಿರಿ ಇಲ್ಲಿ ಕುದಿ ಹಾಕತ್ತೈತೆ ರೀ ಫ್ರೆಂಡ್ಸ. ಒಂದು ಸ್ಪೂನ್ ಎಣ್ಣೆ ಹಾಕೋಣ ರೀ. ಆಯ್ತಪ್ಪ ಇನ್ನು ಮತ್ತೊಂದು ಮಿಕ್ಸ್ ಮಾಡಿ ಕೆಸಿಂದ ರೀ ಇಡೋಣ ರೀ. ಒಂದು 5ರಿಂದ 10 ನಿಮಿಷ ಮತ್ತು ಬಿಡೋಣ ರೀ ಫ್ರೆಂಡ್ಸ. ಯಾಕಂದ್ರೆ ಸಾಫ್ಟಾಗಿ ಇದೆ. ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ರೀ, ಆಮೇಲೆ ಶೇಂಗಾ ಕಾಳು ರೀ, ಜೀರಿಗೆ ರೀ, ಉಪ್ಪು ಎಲ್ಲ ಮಿಕ್ಸ್ ಆಗ್ಬೇಕಲ್ಲ ಹಣ್ಣಂಗೆ ಮತ್ತೊಂದು ಸತಿ ಕುದಿಸ್ಕೋಬೇಕು ರೀ ಫ್ರೆಂಡ್ಸ್. ಬೋಗಣ್ಣೆ ಒಳಗೆ ಕುದಿಸೋದ್ರಿಂದ ಏನಾಗ್ತೈತಪ್ಪ ಅಂದರೆ ಎಲ್ಲ ಸಾಫ್ಟಾಗಿ ಕುದಿ ಬರ್ತೈತೆ ರೀ. ಅದು ಹವೇದ ಮ್ಯಾಗ ರೀ ಬರೀಗ ಇಲ್ಲ ಕುದ್ದು ಬಂದಿತ್ತು ನೋಡಿರಿ ಫ್ರೆಂಡ್ಸ. ನೀರು ಅಟ್ಟಿಸಿದ್ರಿ ಈ ಚಮಚೇಲಿ ರೀ ಹಿಂಗೆ ರೀ ಈಗ ಚಮಚೇಲಿನ ಮಿಕ್ಸ್ ಸಣ್ಣಂಗೆ ಮಾಡ್ಬೇಕು ರೀ. ಅದನ್ನ ಪುಂಡಿ ಪಲ್ಯ ರೀ ಆಗ ಆಗ್ತೈತೆ ರೀ. ಹಾಗಾಗಿ ರೀ ಚಮಚೇಲಿ ನೋಡಿರಿ ನೀವು ನೋಡಾಕತ್ತಿರ್ಬೋದು ರೀ. ಕಾಣಾಕತ್ತೈತೆ ನೋಡಿರಿ. ತಪ್ಪಲ ಯಾವುದೂ ಇಲ್ಲ ರೀ. ಹಾಗಾಗಿ ನಾವು ಎಷ್ಟು ಸಾಫ್ಟಾಗಿ ಕುದಿಸ್ಕೋತೀವಿ ನೋಡಿರಿ ಅಷ್ಟು ಸೂಪರಾಗಿ ಬರ್ತೈತೆ ರೀ. ಇದಕ್ಕೆ ಮೇನ್ ಗೊಂಜಾಳ ನುಚ್ಚು ಹಾಕಿರ ಇನ್ನೂ ಸೂಪರಾಗಿ ಟೇಸ್ಟ್ ರುಚಿ ಬರ್ತೈತೆ ರೀ ಫ್ರೆಂಡ್ಸ. ಹಾಗಾಗಿ ರೀ ನಾವು ಬಿಸಿ ಜೋಳದ ರೊಟ್ಟಿ ಕೂಡ ನಿಮಗೆ ತೋರಿಸ್ತೇನೆ ರೀ. ಈ ಥರ ನೋಡಿರಿ ಮಿಕ್ಸ್ ಮಾಡಿ ಸಾಫ್ಟಾಗೈತೆ ನೋಡಿರಿ ಫ್ರೆಂಡ್ಸ್ ರೀ. ಯಾಕಂದ್ರೆ ಸ್ವಲ್ಪ ಕುದಿಬೇಕ್ರಿ. ಅದು ಹಣ್ಣಂಗೆ ಕುದ್ರನಾರ ರುಚಿ ಬರೋದ್ರಿಂದ ರೀ ಈ ಥರ ಮಿಕ್ಸ್ ಮಾಡೋದ್ರಿ. ಮಿಕ್ಸ್ ಮಾಡ್ಕೇಸಿಂದ ಬರ್ರಿ ಫ್ರೆಂಡ್ಸ. ಈಗೇನು ಮಾಡೋಣಪ್ಪ ಅಂತಂದ್ರೆ ನೋಡಿರಿ ನಿಮಗೆ ಕಾಣಾಕತ್ತೈತ್ರಿ ಈಗ ರೀ ಎಷ್ಟು ಸಾಫ್ಟಾಗಿ ಬಂದೈತೆ ರೀ ಫ್ರೆಂಡ್ಸ್ ರೀ. ನೋಡಿರಿ ಈಗ ಬರೀ ಬಿಸಿ ಜೋಳದ ರೊಟ್ಟಿ ಕೂಡ ನಾವು ಟೇಸ್ಟ್ ಮಾಡೋಣ ರೀ. ಹೊಸದಾಗೆಲ್ಲ ಯಾರೆಲ್ಲ ನೋಡಾಕ್ತಾರಿ ಲೈಕ್ ಶೇರ್ ಕಮೆಂಟ ಸಬ್ಸ್ಕ್ರೈಬ್ ಮಿಸ್ ಮಾಡಿರಿ. ನಾನು ಹೊಸಬ್ರಾಗಿ ಚಾನಲ್ ನೋಡಾಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಹಾಕೋ ವಿಡಿಯೋ ನಿಮಗೆ ಫಸ್ಟ್ ಬರ್ತಾವ್ರಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಮಸ್ತ್ ಸಿಗೋಣ ರೀ. ಬಾಯ್ ಫ್ರೆಂಡ್ಸ್.